ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಯ ಕಡೆಗಣನೆ ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಮೇಲೆ ತೆರಿಗೆ ಹೆಚ್ಚಳವನ್ನ ಖಂಡಿಸಿ ಇಂದು ಉಡುಪಿಯಲ್ಲಿ ನಾಗರಿಕ ಸಮಿತಿ ವಿನೂತನ ಪ್ರತಿಭಟನೆಯನ್ನು ನಡೆಸಿತು. ಉಡುಪಿ ನಗರದ ಡಯಾನಾ ಸರ್ಕಲ್ನಿಂದ ಆರಂಭವಾದ ವಿನೂತನ ಪ್ರತಿಭಟನೆಯ ಮೆರವಣಿಗೆ ನಗರ ಪ್ರಮುಖ ಮಾರ್ಗದಲ್ಲಿ ಸಂಚರಿಸಿ ಚಿತ್ತರಂಜನ್ ಸರ್ಕಲ್ ಬಳಿ ಸಮಾಪನಗೊಂಡಿತು. ಎತ್ತಿನ ಗಾಡಿ, ಕೈಗಾಡಿ, ಸೈಕಲ್ ರಿಕ್ಷಾ ಬಳಸಿ ತಮಟೆ ಬಾರಿಸಿ ವಿಶಿಷ್ಟವಾಗಿ ಸರ್ಕಾರದ ಗಮನ ಸೆಳೆದ ಪ್ರತಿಭಟನಾಕಾರರು ಬಜೆಟ್ನಲ್ಲಿ ಪಡಿತರ ಅಕ್ಕಿಯನ್ನ 7 ಕೆಜಿಯಿಂದ 5 ಕೆಜಿಗೆ ಇಳಿಸಿರುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮಗೆ 10 ಕೆಜಿ ಭಾರ ಹೊರಲು ಆಗುತ್ತೆ ಅಂತ ಡೆಮೋ ನಡೆಸಿದ್ರು. ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಅನ್ನಭಾಗ್ಯವನ್ನ ವಿಸ್ತರಿಸಬೇಕು, ಪೆಟ್ರೋಲ್ ಡೀಸೆಲ್ ಸೆಸ್ ಹಾಗೂ ವಿದ್ಯುತ್ ತೆರಿಗೆಯನ್ನ ಕಡಿತ ಮಾಡಬೇಕು, ಇಲ್ಲವಾದರೆ ಜಿಲ್ಲಾ ಬಂದ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಏರಿಸುವುದು, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಏರಿಸುವುದು, ಮಧ್ಯದಲ್ಲಿ ನಾವು ಜನಸಾಮಾನ್ಯರು ಸಾಯುವಂಥ ವ್ಯಾಪಾರ ಆಗಿದೆ. ಒಂದು ಕಡೆಯಲ್ಲಿ ಅಕ್ಕಿಯ ಅನ್ನಭಾಗ್ಯ ಅಂತ ಹೇಳ್ತಾರೆ, 7 ಕಿಲೋ ಒಬ್ಬರಿಗೆ ಕೊಡ್ತಿದ್ದಾರೆ. ಈಗ ಅದನ್ನು 2 ಕಿಲೋವನ್ನು ಭಾರ ಇಳಿತ ಅಂದರೆ ನಮಗೆ ಪ್ರಮುಖವಾಗಿ ವಿದ್ಯುತ್ತಿನ ತೆರಿಗೆ ಭಾರ ಕಡಿಮೆ ಆಗಬೇಕು, ಪೆಟ್ರೋಲ್ನ ಭಾರ ಕಡಿಮೆ ಆಗಬೇಕು, ಡೀಸೆಲ್ನ ಭಾರ ಕಡಿಮೆ ಆಗಬೇಕು. ಆ ಭಾರವನ್ನು ಕಡಿಮೆ ಮಾಡಿಬಿಟ್ಟು ಈಗ ಅಕ್ಕಿಯ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಕಾರ್ಮಿಕರು 10 ಕಿಲೋ ಚೀಲದ ಒಂದು ಅಕ್ಕಿಯನ್ನು ಮೂಟೆಯನ್ನು ಎತ್ಕೊಂಡು ಬಂದಿದ್ದಾರೆ. ಅವರಿಗೆ ಸಾಧ್ಯ ಇಲ್ಲದೆ ಎತ್ಕೊಂಡು ಬರೋದಲ್ಲ, ಅವರಿಗೆ ಸಾಧ್ಯ ಇದ್ದೇ ಅದನ್ನು ಅಕ್ಕಿ ಮೂಟೆಯನ್ನು ಎತ್ಕೊಂಡಿದ್ದಾರೆ. ಅವರಿಗೆ ಒಂದು ಮನುಷ್ಯರಿಗೆ 10 ಕಿಲೋ ಅಕ್ಕಿಯನ್ನು ಕೊಡಬೇಕು. ಪರ್ ಲೀಟರ್ ಪೆಟ್ರೋಲಿಗೆ 45 ರಿಂದ 50 ರೂಪಾಯಿ ಮಾಡಬೇಕು, ಡೀಸೆಲನ್ನು 40 ರೂಪಾಯಿ ಮಾಡಬೇಕು ಎಂಬ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಹೇಳ್ತಿದ್ದೇವೆ. ಒಂದು ಕಡೆಯಿಂದ ಇನ್ನು ಇತ್ತೀಚೆಗೆ 15 ದಿವಸದ ಈಚೆಗೆ ವಿದ್ಯುತ್ ದರವನ್ನು ಇಳಿಸಿದ್ದಾರೆ. ಈಗ ಪುನಃ 20 ಪೈಸೆ ಅಂತ ಹೇಳಿದ್ರೆ, ಯೂನಿಟಿಗೆ 20 ಪೈಸೆ ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಯೂನಿಟ್ ದಿವಸಕ್ಕೆ ಕರ್ನಾಟಕದಲ್ಲಿ ಬಳಕೆ ಆಗ್ತದೆ. ಆವಾಗ ಅದರದ್ದು ಎಷ್ಟಾಗ್ತದೆ ಅದನ್ನು ಗಣಿಸಬೇಕಿತ್ತು.